ಹಿಂದುಳಿದ ವರ್ಗಗಳ ನಾಯಕ ಯಾರು ಅಂದಾಗ ಮೊದಲಿಗೆ ನೆನಪಿಗೆ ಬರೋದು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು. 70ರ ದಶಕದಲ್ಲಿ ಶೋಷಿತ ವರ್ಗಗಳ ಜನರನ್ನ ಒಟ್ಟುಗೂಡಿಸಿ ಅವರನ್ನ ಮುನ್ನೆಲೆಗೆ ತಂದ ಕೀರ್ತಿ ದೇವರಾಜ್ ಅರಸು ಅವರಿಗೆ ಸಲ್ಲುತ್ತದೆ. ಮೈಸೂರಿನವರೇ ಆದ ದೇವರಾಜ್ ಅರಸು ಹಾದಿಯಲ್ಲೇ ಸಿದ್ದರಾಮಯ್ಯ ಮುನ್ನಡೆದರು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಕೂಡ ರಾಜ್ಯದಲ್ಲಿ ದೊಡ್ಡ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ದೇವರಾಜ್ ಅರಸು ನಂತರ 5 ವರ್ಷ ಪೂರ್ಣಾವಧಿ ಅಧಿಕಾರ ನಡೆಸಿದ್ದು ಸಿದ್ದರಾಮಯ್ಯ ಅವರು ಮಾತ್ರ. ಇನ್ನು ದೇವರಾಜ್ ಅರಸು ಅವರು 2 ಅವಧಿಯಲ್ಲಿ ಒಟ್ಟು 7 ವರ್ಷ 7 ತಿಂಗಳು ಸಿಎಂ ಆಗಿ ಅಧಿಕಾರವನ್ನು ನಡೆಸಿದ್ರು. ಇದೀಗ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಯೋದು ಪಕ್ಕಾ ಆಗಿದೆ. ಡಿಸೆಂಬರ್ಗೆ ಸಿದ್ದರಾಮಯ್ಯ ಅವರು 7 ವರ್ಷ 7 ತಿಂಗಳ ಅಧಿಕಾರ ಅವಧಿಯನ್ನ ಪೂರ್ಣಗೊಳಿಸಲಿದ್ದಾರೆ. ಜೊತೆಗೆ 5 ವರ್ಷದ ಅವಧಿಯನ್ನ ಅವರೇ ಪೂರ್ಣಗೊಳಿಸುತ್ತಾರೆ ಅನ್ನೋ ಖಾತ್ರಿ ಸಿಕ್ಕಿದೆ. ಹೀಗಾಗಿ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಸಿಕ್ಸರ್ ಸಿದ್ದು ಆಗಿದ್ದಾರೆ. 2 ಬಾರಿ ಪೂರ್ಣಾವಧಿ ಸಿಎಂ ಆಗಿದ್ದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ದಕ್ಕುತ್ತದೆ. 17 ಬಾರಿ ಬಜೆಟ್ ಮಂಡಿಸಿದ ಸಾಧನೆ ಕೂಡ ಸಿದ್ದರಾಮಯ್ಯ ಅವರ ಅಳಿಸಲಾಗದ ದಾಖಲೆ. ಈ ಎರಡೂ ದಾಖಲೆಗಳನ್ನ ಮುಂದೆ ಬರುವವರು ಮೀರಿಸೋದು ಕಷ್ಟ ಸಾಧ್ಯದ ಕೆಲಸ. ದಿವಂಗತ ದೇವರಾಜ್ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 7 ವರ್ಷ 7 ತಿಂಗಳು ಸುದೀರ್ಘ ಅವಧಿಯವರೆಗೆ ಅಧಿಕಾರ ಚಲಾಯಿಸಿದ್ರು. ಇವರಷ್ಟು ಸುದೀರ್ಘ ಅವಧಿಯವರೆಗೆ ಸಿಎಂ ಆಗಿದ್ದವರು ಯಾರೂ ಇಲ್ಲ. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು 7 ವರ್ಷ ಅಧಿಕಾರ ಪೂರೈಸಿದ್ದಾರೆ. ಡಿಸೆಂಬರ್ ವೇಳೆಗೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ. ಇನ್ನು ಈ ಬಾರಿಯೂ 5 ವರ್ಷ ಪೂರ್ಣಗೊಳಿಸಿದ್ರೆ ಯಾರೂ ಮುರಿಯಲಾರದ ದಾಖಲೆ ಸಿದ್ದರಾಮಯ್ಯ ಅವರದ್ದಾಗಬಹುದು. ಆದರೆ ಇದಕ್ಕೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ಮೂಡಿದ್ವು. ಆದರೆ ಈ ಪ್ರಶ್ನೆಗಳಿಗೆ ಈಗ ಸ್ಪಷ್ಟ ಉತ್ತರ ಸಿಕ್ಕಿದೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ. ದಿವಂಗತ ದೇವರಾಜ್ ಅರಸು ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2 ಬಾರಿ ಅಧಿಕಾರವನ್ನು ಅನುಭವಿಸಿದ್ರು. ಮಾರ್ಚ್ 20, 1972ರಿಂದ ಡಿಸೆಂಬರ್ 31, 1977ರವರೆಗೆ ಮೊದಲ ಬಾರಿ ಸಿಎಂ ಆಗಿದ್ರು. 5 ವರ್ಷದ ಪೂರ್ಣ ಅಧಿಕಾರ ಅದಾಗಿತ್ತು. ಆ ನಂತರ 2ನೇ ಅವಧಿಯಲ್ಲಿ ಮಾರ್ಚ್ 17, 1978ರಿಂದ ಜೂನ್ 8, 1980ರವರೆಗೆ ರಾಜ್ಯದ ಸಿಎಂ ಆಗಿದ್ರು. ಹೀಗೆ 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ಅವರು 7 ವರ್ಷ 7 ತಿಂಗಳುಗಳ ಕಾಲ ಸಿಎಂ ಆಗಿದ್ರು. ಇವರ ದಾಖಲೆಯನ್ನ ಈವರೆಗೂ ಯಾರೂ ರಾಜ್ಯದಲ್ಲಿ ಮುರಿದಿಲ್ಲ. ಅದನ್ನ ಅಹಿಂದ ನಾಯಕ ಸಿದ್ದರಾಮಯ್ಯ ಮುರಿಯೋದು ಪಕ್ಕಾ ಆಗಿದೆ. ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬಿದ ನಾಯಕ ಅಂತ ಪ್ರಸಿದ್ಧಿ ಪಡೆದವರು. ಅವರ ಜನಪರವಾದ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳ ಮುಖಂಡರು ಇಂದಿಗೂ ನೆನಪಿಸಿಕೊಳ್ತಾರೆ. ಇಂದಿರಾ ಗಾಂಧಿ ಅವಧಿಯಲ್ಲಿ ಜಾರಿಗೆ ಬಂದ ಭೂ ಸುಧಾರಣೆ ಕಾಯ್ದೆಯನ್ನ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ತಂದಿದ್ದು ಅರಸು ಅವರು ಅನ್ನೋ ಹೆಗ್ಗಳಿಕೆಯೂ ಇದೆ. ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನನ್ನ ರಾಜ್ಯದಲ್ಲಿ ಅವರು ಸಕ್ರಮವಾಗಿ ಜಾರಿ ಮಾಡಿದ್ರು. ಈ ಮೂಲಕ ಬಡವರಿಗೆ ಭೂಮಿಯ ಒಡೆತನ ಸಿಗುವಂತೆ ಮಾಡಿದ್ರು. ಹೀಗಾಗಿ ಬಡವರು, ದೀನ ದಲಿತರು, ನಿರ್ಲಕ್ಷ್ಯಕ್ಕೆ ಒಳಪಟ್ಟವರು ಈಗಲೂ ದೇವರಾಜ್ ಅರಸು ಅವರನ್ನ ದೇವರಂತೆ ಕಾಣ್ತಾರೆ. ಅಲ್ಲದೆ ಹಾವನೂರು ಆಯೋಗದ ರಚನೆ ಸೇರಿದಂತೆ ಹಿಂದುಳಿದ ವರ್ಗಗಳಿಗೆ ಅರಸು ಕೊಟ್ಟ ಕೊಡುಗೆಯ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಪದೇ ಪದೇ ಉಲ್ಲೇಖ ಮಾಡ್ತಾ ಇರ್ತಾರೆ. ಈ ನಡುವೆ ಸಿದ್ದರಾಮಯ್ಯ ಅವರು ಅಹಿಂದ ಮೂಲಕ ಗುರುತಿಸಿಕೊಂಡವರು. ಈ ವರ್ಗಗಳ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಾ ಬಂದವರು. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಮೇ ತಿಂಗಳಿಗೆ 7 ವರ್ಷ ಪೂರ್ಣಗೊಳಿಸಿದ್ದಾರೆ. ಇನ್ನು ಡಿಸೆಂಬರ್ಗೆ ಅವರು ಸಿಎಂ ಆಗಿ ಮುಂದುವರೆದರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ 136 ಸ್ಥಾನಗಳು ಹಾಗೂ ಪಕ್ಷೇತರರ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆಗಳು ತೀವ್ರಗೊಂಡಿದ್ವು. ಈ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪ್ರಬಲ ಆಕಾಂಕ್ಷಿಯಾಗಿದ್ರು. ಕೊನೆಗೂ ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಮಾತುಕತೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಸಿಕ್ಕಿತು. ಡಿಕೆಶಿ ಡಿಸಿಎಂ ಆದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಒಪ್ಪಂದ ನಡೆದಿದೆ ಅನ್ನೋದು ಕಾಂಗ್ರೆಸ್ನಲ್ಲಿ ಒಂದು ಬಣ ಮಾಡ್ತಾ ಇರೋ ವಾದ. ಈ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಎಲ್ಲಾ ಅನುಮಾನಗಳಿಗೆ ಬ್ರೇಕ್ ಬಿದ್ದಿದ್ದು ದೇವರಾಜ್ ಅರಸುರಂತೆ ಸಿದ್ದರಾಮಯ್ಯ ಅವರು ಕೂಡ ದಾಖಲೆ ನಿರ್ಮಾಣ ಮಾಡಲಿದ್ದಾರೆ. ಅಂದು ದೇವರಾಜ್ ಅರಸು ಅವರು ಅಹಿಂದ ವರ್ಗಗಳಿಗಾಗಿ ಹಲವು ಯೋಜನೆಗಳನ್ನ ತಂದಿದ್ರು. ಅದೇ ಹಾದಿಯಲ್ಲಿ ನಡೆದ ಸಿದ್ದರಾಮಯ್ಯ ಅವರು ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಮೂಲಕ ಮನೆ ಮಾತಾದ್ರು. ಇದರ ಜೊತೆಗೆ 2ನೇ ಅವಧಿಯಲ್ಲಿ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದು ಬಡವರಿಗೆ ಆಸರೆಯಾದ್ರು. ಈ ಮೂಲಕ ಅಪಾರ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ದೇವರಾಜ್ ಅರಸು ಹಾಗೂ ಸಿದ್ದರಾಮಯ್ಯ ಇಬ್ಬರು ಮೈಸೂರು ಜಿಲ್ಲೆಯವರು. ಇವರಿಬ್ಬರು ರಾಜ್ಯ ರಾಜಕಾರಣದಲ್ಲಿ ಹಲವು ದಾಖಲೆಗಳನ್ನ ಮಾಡಿದ್ದಾರೆ. ಈ ದಾಖಲೆಗಳನ್ನ ಮುರಿಯೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಸುಸ್ಪಷ್ಟ.